ಇಂದು ಕೋಲಾರ ನಗರದ ವಾರ್ಡ್ ನಂಬರ್ 27ರ ಕಾರಂಜಿಕಟ್ಟೆ ರಾಜಾನಗರದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಸೆಕೆಂಡ್ ಹ್ಯಾಂಡ್ ಗೃಹ ಉಪಯೋಗಿ ವಸ್ತುಗಳ ದಾಸ್ತಾನು ಶೆಡ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಸದ್ಯ ಅನಾಹುತದಿಂದ ಸಾರ್ವಜನಿಕರು ಪಾರಾಗಿದ್ದಾರೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಾರ್ಡ್ನ ಸದಸ್ಯರು ಮತ್ತು ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ಮತ್ತು ಅವರ ಪತಿ ಕುರಿಗಳ ರಮೇಶ್ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ದೊಡ್ಡ ಮಟ್ಟದ ಅನಾಹುತದಿಂದ ಪಾರು ಮಾಡಲು ಶ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷರು, ಬೆಂಕಿ ತಗುಲಿದ ತಕ್ಷಣ ವಾರ್ಡಿನ ಜನರು ನಮಗೆ ಮಾಹಿತಿ ನೀಡಿದ್ದು, ಪರಿಣಾಮ ಬೆಂಕಿ ನಂದಿಸುವ ಕಾರ್ಯಾಚರಣೆಯು ಯಶಸ್ವಿಯಾಗಲು ಸಹಕಾರಿಯಾಗಿದೆ ಮತ್ತು ಯಾವುದೇ ಪ್ರಾಣಹಾನಿ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಹಕಾರಿಯಾಗಿದೆ ಅಂತ ತಿಳಿಸಿದರು. ಮುಂದೆ ಬಿಸಿಲು ಕಾಲ ಸಮೀಪಿಸುತ್ತಿದ್ದು ಬೆಂಕಿ ಅನಾಹುತಗಳು ಸಂಭವಿಸುವ ಸಂದರ್ಭಗಳಿದ್ದು ಸಾರ್ವಜನಿಕರು ಕೊಂಚ ಎಚ್ಚರಿಕೆ ವಹಿಸಬೇಕು ಹಾಗೂ ಈ ತರ ಶೆಡ್ಗಳು ನಿರ್ಮಿಸುವಾಗ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಪರವಾನಗಿ ಪಡೆಯಬೇಕು ಮತ್ತು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಬೇಕು. ಬೆಂಕಿ ಅನಾಹುತಗಳಿಂದ ನಷ್ಟವಾದರೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಲ್ಲದೆ ಬೆಂಕಿ ನಂದಿಸುವ ಕಾರ್ಯಾಚರಣೆಗೆ ಸಹಕರಿಸಿದ ವಾರ್ಡ್ನ ಜನತೆಗೆ, ಅಗ್ನಿಶಾಮಕ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಅದು ರೋಡಾಗಿದ್ದಲ್ಲ तुम्हारा भाई पाँच सौ रुपये आ गया भाई. ಬಂದು ಬೆಳಿಗ್ಗೆಯಿಂದ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾರೆ ಸರ್. ಬಿಲ್ಡಿಂಗ್ ನಾನು ನೋಡಿದ್ದೀನಿ ಸರ್. ಟೆನ್ಷನ್ ಇಲ್ಲ, ಬಂದ್ಬಿಟ್ಟು ಅವ್ರ ಮನೆಯಿಂದ ಫೋನ್ಗೆ ಬಂದ್ಬಿಟ್ರು. ಸಂತೋಷ ಆಯ್ತು. ಕೋಲಾರ ರಾಜನಗರದಲ್ಲಿ ನಾವು ಒಂದು ಕ್ರಾಫ್ಟ್ ಶೆಡ್ಡನ್ನು ನಡೆಸ್ತಾ ಇದ್ವಿ. ಕಳೆದ ಒಂದು 6 ತಿಂಗಳಿಂದ ಬಾಡಿಗೆಗೆ ತೊಗೊಂಡು ನಾವು ನಡೆಸ್ತಾ ಇದ್ದೀವಿ ಶೆಡ್ಡು. ಇದರಲ್ಲಿ ಪ್ಲಾಸ್ಟಿಕ್ ಐಟಮು ಮತ್ತು ಕಬ್ಬಿಣ, ಇನ್ನೊಂದು ಕಾಟನ್ ಐಟಮು, ಉಲನ್, ಇದೆಲ್ಲ ಸೇರಿ ಐಟಮ್ ಎಲ್ಲ ನಮ್ಮ ಹತ್ರ ಬರ್ತಾಯಿತ್ತು. ಇವತ್ತು ಬೆಳಗ್ಗೆ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲ, ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಅದು ಯಾರೋ ಕಿಡಿಗೇಡಿಗಳು ಮಾಡಿದಾರೋ ಅಥವಾ ಅದಕ್ಕಾಗಿ ಅದು ಹತ್ಕೊಂಡಿದೆಯೋ ಅದು ಗೊತ್ತಿಲ್ಲ. ಕಾರಣ ಈವರೆಗೂ ತಿಳಿದುಕೊಟ್ಟಿಲ್ಲ. ಮತ್ತು ಏರಿಯಾ ಜನರೆಲ್ಲ ಸೇರಿ ಪೊಲೀಸ್ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ಮಾಹಿತಿ. ಅವರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳದವರು ಬಂದು ಏನು ಅಗ್ನಿಯನ್ನು ಹತ್ಕೊಂಡಿತ್ತು ಅದೆಲ್ಲ ಬೆಂಕಿಯನ್ನು ನಂದಿಸಿದ್ದಾರೆ. ಹಾಗೆ ನಮ್ಮ ಕೋಲಾರ ನಗರಸಭೆಯ ಮುಂದೆ ವಾರ್ಡ್ ಆಗಿರೋದು ಕಾರಂಜಿಕಟ್ಟೆ ರಾಜಾನಗರಲ್ಲಿ ಈ ಟ್ರಾನ್ಸ್ಫಾರಮ್ ಏನಿದೆ ಅದ್ರ ಪಕ್ಕದಲ್ಲಿ ಒಂದು ಸೆಡ್ ಇದೆ. ಪ್ಲಾಸ್ಟಿಕ್ ಎಲ್ಲ ಹಳೆ ಸಾಮಾನು ಹಾಕಿದಂಥ ಸೆಡ್ಡು. ಅದ್ರ ಪಕ್ಕದಲ್ಲಿ ಒಂದು ಫೌಂಡೇಶನ್ ಇದೆ. ಅದರಲ್ಲಿ 2 ಕಡೆನೂ ಬೆಂಕಿ ಹತ್ಕೊಂಡಿತ್ತು. ನಮಗೆ ಸಾರ್ವಜನಿಕರ ವಿಷಯ ತಿಳಿಸಿದ ತಕ್ಷಣ ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಮುಕ್ಕಾಲು ಭಾಗ ಸುಟ್ಟೋಗಿತ್ತಿಲ್ಲ. ತಿಳಿಸಿದ ತಕ್ಷಣ ನಾವು ಒಂದು KBಗೆ ಕಾಲ್ ಮಾಡಿ ಟ್ರಾನ್ಸ್ಫಾರಮ್ದು ಕನೆಕ್ಷನ್ ಆಫ್ ಮಾಡಿಸಿ ಮತ್ತು JCB ಕರೆಸ್ಕೊಂಡು, ಫೈರ್ ಇಂಜಿನ್ ಕರೆಸ್ಕೊಂಡು ಎಲ್ಲ ಮುಕ್ಕಾಲು ಭಾಗ ಎಲ್ಲನೂ ಬೆಂಕಿ ಏನು ಸ್ಪ್ರೆಡ್ ಆಗದೆ ಯಾರಿಗೂ ಏನು ತೊಂದರೆ ಆಗದೆ ಅದನ್ನೆಲ್ಲ ಆರಿಸಿದ್ದೀವಿ. ಏನು ಇಲ್ಲಿ ಈ ಭಾಗದ ಸಾರ್ವಜನಿಕರು ಯಾವುದೇ ಒಂದು ಪ್ರಾಣಾಪಾಯ ಆಗಿಲ್ಲ, ಯಾರೂ ಎದುರುಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇನ್ನೊಂದು ಇಲ್ಲಿ ಓನರ್ ಯಾರಿದ್ದಾರೆ ಅತಾವುಲ್ಲ ಅಂತ, ಅವರು ಬಾಡಿಗೆಗೆ ಕೊಟ್ಟಿರೋದು ಜಾಗ, ಅವ್ರ ಹೆಸರು ಯಾರು ನೂರ್ ಅಂತ. ಅವ್ರಿಗೂ ಗೊತ್ತಿಲ್ಲ ಮಾಹಿತಿ, ಬೆಂಕಿ ಬಿದ್ದಿರೋದು ಮಾಹಿತಿ ಅವ್ರಿಗೂ ಗೊತ್ತಿಲ್ಲ. ಅವರು ವಿಷಯ ತಿಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ. ನಾವು ಬಂದ್ವಿ, ಒಟ್ಟಿಗೆ ಎಲ್ಲ ಸೇರಿ ಸಾರ್ವಜನಿಕರು ಸಹಕರಿಸಿದ್ರು. ಎಲ್ಲ ಸೇರಿ ಬೆಂಕಿನೆಲ್ಲ ನೆನೆಸಿದ್ದೀವಿ. ಯಾರಿಗೂ ಏನು ತೊಂದರೆ ಆಗಿಲ್ಲ. ಇದು ಈ ಥರ ಸೆಡ್ ಹಾಕ್ಕೊಳ್ಳೋದು, ಅನಾಥರೈಸಾಗಿ ಹಾಕ್ಕೊಳ್ಳೋದು ಮುಂದಿನ ದಿನಗಳಲ್ಲಿ ತಮಗೆ ಎಲ್ರಿಗೂ ತೊಂದರೆ ಆಗ್ಬೋದು. ಹೀಗಾಗಿ ಯಾರು ಈ ಥರ ಮಾಡ್ಕೋಬೇಡಿ. ಯಾಕಂದರೆ ಬಿಸಿಲಿರೋ ಕಾರಣದಿಂದ ಪ್ರಾಣಾಪಾಯಗಳಾಗ್ಬೋದು. ಇದೊಂದು ಆಗಿದೆ. ಇನ್ನು ಮುಂದೆ ಆದರೂ ಎಲ್ಲರೂ ಹುಷಾರಾಗಿ ಈ ಥರ ಹಾಕ್ಕೊಳ್ದೆ ಒಂದು ಪ್ರಾಣ ಕಾಪಾಡ್ಕೊಂಡು ನಗರದ ಒಂದು ಶೆಡ್ ಇತ್ತು. ಆ ಶೆಡ್ಡಿದಾಗ ಬಡವನ ಯಾರೋ ಹಾಕ್ಕೊಂಡು ಪಾಪ ಜೀವನ ಮಾಡ್ತಾಯಿದ್ರು. ಅದು ಯಾರೋ ಅಮಾಯಕರು ಏನೋ ಮಾಡಿಬಿಟ್ಟು ಅವ್ರಿಗೆ ತೊಂದರೆ ಕೊಟ್ಟು ಅವ್ರು ಚೆನ್ನಾಗಿ ಅಮಾಯಕನ ಹತ್ರ ಏನಿಲ್ಲ.
ಸ್ವಲ್ಪ ನಮ್ಮ ಸರ್ಕಾರದಿಂದ ಏನೋ ಅವನಿಗೆ ಸಹಕಾರ ಕೊಡಬೇಕಂತ ನಾನು ನಮ್ಮ ಅಧ್ಯಕ್ಷರು ಕೂಡ ಹೇಳ್ತೀನಿ, ಉಪಾಧ್ಯಕ್ಷರು MLA ಕೂಡ ಹೇಳ್ತಾ ಇದ್ದೀನಿ. ನಾನು ಎಲ್ಲರೂ ನಮ್ಮ ನಸೀರ್ ಅಹಮದ್ಗೆ ಹೇಳ್ತೀನಿ, MLC ನಸೀರ್ ಅಹಮದ್ಗೆ ಮನವಿ ಮಾಡ್ತೀವಿ. ಸ್ವಲ್ಪ ದಯವಿಟ್ಟು ಅವ್ನಿಗೇನೋ ಸ್ವಲ್ಪ ಸಹಕಾರ ಕೊಟ್ಟು ಸ್ವಲ್ಪ ಮನವಿ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಕಳ ಹೇಳ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರು ಒಂದೇ ಮಾತು ಬಂದ್ಬಿಟ್ರು, ನಮ್ಮ ಅಧ್ಯಕ್ಷರು ಇಲ್ಲಿ ಒಂದೇ ಕೂತ್ಕೆ ಅದರಿಂದ ಅವ್ರಿಗೆ ಸಾಲ ಧನ್ಯವಾದ.